ಈಗೆಲ್ಲ 15 ತಿಂಗಳು ಈಗಾಗಲೇ ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆ ನಡಿಬೇಕು, ಯಾರೇ ತಪ್ಪಿಸ್ತಿರಿದ್ರು ಅದು ನಡೆಸುವಂಥದ್ದು ಮಾಡ್ತಾ ಇದ್ದಾರೆ. ಈಗ ನಿಮ್ಮನೇದು ನಿಮ್ಮ ಕತೆ ಹೇಳ್ರಿ ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ನೇರವಾಗಿ ಸ್ಪಷ್ಟವಾಗಿ ಇವತ್ತು ನಿಮ್ಮ ಸಾಕ್ಷಿ ಆಧಾರಿತವಾಗಿ ಪ್ರೈಮಾ ಫೇಶಿ ಇದ್ದು ಇವತ್ತೆಲ್ಲ ಇಡೀ ನಾಡಿನ ಕೊನೆ ಮನುಷ್ಯನಿಂದ ಹಿಡಿದು ಬಹಳ ಸ್ಪಷ್ಟವಾಗಿ ನಿಮ್ಮ ಕಡೆ ಬೆರಳು ತೋರಿಸ್ತಿದೆ, ನೀವು ತಪ್ಪು ಮಾಡಿದ್ದೀರಾ ಅಂತ. ಈ ತಪ್ಪನ್ನು ಮಾಡಿರೋದಕ್ಕೆ ನಿಮಗೀಗೇನು ಅಧಿಕಾರದಲ್ಲಿದ್ದೀರಾ? ಮುಖ್ಯಮಂತ್ರಿಗಳು ಭ್ರಷ್ಟರೇ ಮುಖ್ಯಮಂತ್ರಿ ಆಗಿದ್ರೆ ಭ್ರಷ್ಟಾಚಾರವನ್ನು ನಾಡಿನ ಜನತೆನೇ ಹೇಗೆ ರಕ್ಷಣೆ ಮಾಡ್ತೀರಾ? ನೀವೇ ಇಷ್ಟು ಅಸಹಾಯಕರಾಗಿದ್ದೀರಾ, ನೀವೇ ಇಷ್ಟು ಭ್ರಷ್ಟರಾಗಿದ್ದೀರಾ. ನೀವು ನಾಡಿನ ಜನತೆಗೆ, ಇದೇನು ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಯಾವುದೇ ದ್ವೇಷ ಇನ್ನೊಂದು ಮತ್ತೊಂದಲ್ಲ. ನಾಡಿನ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಒಳ್ಳೆ ಪಾರದರ್ಶಕ ಆಡಳಿತ ಕೊಡಬೇಕು ಅಂದರೆ ಜನಪರವಾಗಿರಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕು. ಅಂದರೆ ಭ್ರಷ್ಟ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಬಾರದು ಯಾವುದೇ ಕಾರಣದಲ್ಲಿ. ಈ ಜವಾಬ್ದಾರಿಯನ್ನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಯುತವಾದಂತಹ ಅಧಿಕಾರ ಇರುವಂತಹ ಸಂಸ್ಥೆಯ ಅಧಿಕಾರ ಇರುವಂತಹ ವ್ಯಕ್ತಿಗಳು ಕ್ರಮವನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಪ್ರೈಮಾ ಫೇಶಿಯ ಬಹಳ ಸ್ಪಷ್ಟವಾಗಿದೆ ಅಂತ ತಿಳಿಸಿದ್ದಾರೆ. ಇವೆಲ್ಲವಿದ್ರೂ ಇನ್ನ ಮುಂದುವರಿತೀನಿ ಅಂದರೆ ನಿಮ್ಗೆ ಏನ್ ನೈತಿಕತೆ ಮಾತಾಡ್ತಿದ್ದೀರಾ? ನನಗೆ ಕಪ್ಪು ಚುಕ್ಕೆ ಇಲ್ಲ, ಬರೀ ಇರೋದೇ ಅದೇ ಆಗಿದೆಯಲ್ಲ ಈಗ. ಹಾಗಾಗಿ ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂದ್ರೆ ರಾಜೀನಾಮೆ ಈಗ ತಕ್ಷಣ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ ಇನ್ನು ಮಿಕ್ಕಿದ ಏನೇನು ಮಾಡಬೇಕು ಅಂತಿದ್ದೀರಾ? ಅದೇನೋ 15 ತಿಂಗಳಿಂದನೂ ಮಾಡ್ತಾ ಇದ್ದೀರಲ್ಲ, ಅದೇನು ಮಾಡ್ಕೊತಾ ಇದ್ದೀರ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನೇ ನಿಲ್ಸಿಲ್ವಲ್ಲ. ಈಗ ಇವನ್ನೆಲ್ಲ ನಿಮ್ಮ ಮೇಲೆ ಇವಾಗ ಬಹಳ ಸ್ಪಷ್ಟ ಆಪಾದನೆ ಸಾಕ್ಷಿ ಸಮೇತ ಸಿಕ್ಕಿದೆ. ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇವತ್ತು ಮೈಸೂರು ಚಲೋನು ಬಹಳ ಯಶಸ್ವಿಯಾಗಿ ಇವತ್ತು ಪಾದಯಾತ್ರೆಯಾಗಿ ಇಡೀ ಲಕ್ಷಾಂತರ ಜನ ಭಾಗವಹಿಸಿ ಇವತ್ತು ಬಹಳ ಸ್ಪಷ್ಟ ಸಂದೇಶ ಎಲ್ಲ ಹಂತದಲ್ಲೂ ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ನಿಮ್ಮ ಕಾಂಗ್ರೆಸ್ಸಿನ ವರಿಷ್ಠರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎಲ್ಲಿದ್ದೀರಾ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಲ್ಲಿದ್ದೀರಾ? ಏನಾರ ಪ್ರಜಾಪ್ರಭುತ್ವ ಅಂದರೆ ಗೊತ್ತಿದೆಯಾ? ಏನಾದ್ರು ಸಂವಿಧಾನದ ಉಲ್ಲೇಖ ಮಾಡ್ತಿರ್ತೀರಾ? ಸಂವಿಧಾನ ಏನು ತಿಳಿಸುತ್ತೆ ಅಂತ ಗೊತ್ತಿದೆಯಾ? ಇವತ್ತೆಲ್ಲ ನಿಮಗೆ ಆತ್ಮಸಾಕ್ಷಿ ಅನ್ನೋಂಥದ್ದು ಪ್ರಜಾಪ್ರಭುತ್ವಕ್ಕೆ ನಿಮ್ಗೇನಾದ್ರು ಗೌರವ ಇದ್ದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮ ಪಕ್ಷದಲ್ಲಿ ತಕ್ಷಣ ಇಂಥ ಭ್ರಷ್ಟ ಆಪಾದನೆಯನ್ನ ಹೊತ್ತಿರುವಂತ ನಿಮ್ಮ ಮುಖ್ಯಮಂತ್ರಿ ಈ ಕೂಡಲೇ ರಾಜೀನಾಮೆಯನ್ನು ಅವ್ರು ಕೊಡಲಿಲ್ಲ ಅಂದ್ರೆ ನೀವು ಅವರನ್ನ ಅಧಿಕಾರದಿಂದ ಇಳಿಸುವಂತ ಕೆಲಸ ನೀವು ಇವತ್ತು ಮಾಡಬೇಕು ಈ ಕ್ಷಣದಲ್ಲಿ ಅಂತ ಮತ್ತೊಮ್ಮೆ ನಿಮಗೆ ತಿಳಿಸುವಂತ ಈ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಈಗೆಲ್ಲ 15 ತಿಂಗಳು ಈಗಾಗಲೇ ಕಾನೂನಾತ್ಮಕವಾಗಿ ಏನೇನು ಪ್ರಕ್ರಿಯೆ ನಡಿಬೇಕು, ಯಾರೇ ತಪ್ಪಿಸ್ತಿರಿದ್ರು ಅದು ನಡೆಸುವಂಥದ್ದು ಮಾಡ್ತಾ ಇದ್ದಾರೆ. ಈಗ ನಿಮ್ಮನೇದು ನಿಮ್ಮ ಕತೆ ಹೇಳ್ರಿ ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ನೇರವಾಗಿ ಸ್ಪಷ್ಟವಾಗಿ ಇವತ್ತು ನಿಮ್ಮ ಸಾಕ್ಷಿ ಆಧಾರಿತವಾಗಿ ಪ್ರೈಮಾ ಫೇಶಿ ಇದ್ದು ಇವತ್ತೆಲ್ಲ ಇಡೀ ನಾಡಿನ ಕೊನೆ ಮನುಷ್ಯನಿಂದ ಹಿಡಿದು ಬಹಳ ಸ್ಪಷ್ಟವಾಗಿ ನಿಮ್ಮ ಕಡೆ ಬೆರಳು ತೋರಿಸ್ತಿದೆ, ನೀವು ತಪ್ಪು ಮಾಡಿದ್ದೀರಾ ಅಂತ. ಈ ತಪ್ಪನ್ನು ಮಾಡಿರೋದಕ್ಕೆ ನಿಮಗೀಗೇನು ಅಧಿಕಾರದಲ್ಲಿದ್ದೀರಾ? ಮುಖ್ಯಮಂತ್ರಿಗಳು ಭ್ರಷ್ಟರೇ ಮುಖ್ಯಮಂತ್ರಿ ಆಗಿದ್ರೆ ಭ್ರಷ್ಟಾಚಾರವನ್ನು ನಾಡಿನ ಜನತೆನೇ ಹೇಗೆ ರಕ್ಷಣೆ ಮಾಡ್ತೀರಾ? ನೀವೇ ಇಷ್ಟು ಅಸಹಾಯಕರಾಗಿದ್ದೀರಾ, ನೀವೇ ಇಷ್ಟು ಭ್ರಷ್ಟರಾಗಿದ್ದೀರಾ. ನೀವು ನಾಡಿನ ಜನತೆಗೆ, ಇದೇನು ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಯಾವುದೇ ದ್ವೇಷ ಇನ್ನೊಂದು ಮತ್ತೊಂದಲ್ಲ. ನಾಡಿನ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಒಳ್ಳೆ ಪಾರದರ್ಶಕ ಆಡಳಿತ ಕೊಡಬೇಕು ಅಂದರೆ ಜನಪರವಾಗಿರಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕು. ಅಂದರೆ ಭ್ರಷ್ಟ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಬಾರದು ಯಾವುದೇ ಕಾರಣದಲ್ಲಿ. ಈ ಜವಾಬ್ದಾರಿಯನ್ನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಯುತವಾದಂತಹ ಅಧಿಕಾರ ಇರುವಂತಹ ಸಂಸ್ಥೆಯ ಅಧಿಕಾರ ಇರುವಂತಹ ವ್ಯಕ್ತಿಗಳು ಕ್ರಮವನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಪ್ರೈಮಾ ಫೇಶಿಯ ಬಹಳ ಸ್ಪಷ್ಟವಾಗಿದೆ ಅಂತ ತಿಳಿಸಿದ್ದಾರೆ. ಇವೆಲ್ಲವಿದ್ರೂ ಇನ್ನ ಮುಂದುವರಿತೀನಿ ಅಂದರೆ ನಿಮ್ಗೆ ಏನ್ ನೈತಿಕತೆ ಮಾತಾಡ್ತಿದ್ದೀರಾ? ನನಗೆ ಕಪ್ಪು ಚುಕ್ಕೆ ಇಲ್ಲ, ಬರೀ ಇರೋದೇ ಅದೇ ಆಗಿದೆಯಲ್ಲ ಈಗ. ಹಾಗಾಗಿ ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂದ್ರೆ ರಾಜೀನಾಮೆ ಈಗ ತಕ್ಷಣ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ ಇನ್ನು ಮಿಕ್ಕಿದ ಏನೇನು ಮಾಡಬೇಕು ಅಂತಿದ್ದೀರಾ? ಅದೇನೋ 15 ತಿಂಗಳಿಂದನೂ ಮಾಡ್ತಾ ಇದ್ದೀರಲ್ಲ, ಅದೇನು ಮಾಡ್ಕೊತಾ ಇದ್ದೀರ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನೇ ನಿಲ್ಸಿಲ್ವಲ್ಲ. ಈಗ ಇವನ್ನೆಲ್ಲ ನಿಮ್ಮ ಮೇಲೆ ಇವಾಗ ಬಹಳ ಸ್ಪಷ್ಟ ಆಪಾದನೆ ಸಾಕ್ಷಿ ಸಮೇತ ಸಿಕ್ಕಿದೆ. ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇವತ್ತು ಮೈಸೂರು ಚಲೋನು ಬಹಳ ಯಶಸ್ವಿಯಾಗಿ ಇವತ್ತು ಪಾದಯಾತ್ರೆಯಾಗಿ ಇಡೀ ಲಕ್ಷಾಂತರ ಜನ ಭಾಗವಹಿಸಿ ಇವತ್ತು ಬಹಳ ಸ್ಪಷ್ಟ ಸಂದೇಶ ಎಲ್ಲ ಹಂತದಲ್ಲೂ ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ನಿಮ್ಮ ಕಾಂಗ್ರೆಸ್ಸಿನ ವರಿಷ್ಠರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಎಲ್ಲಿದ್ದೀರಾ?
ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಲ್ಲಿದ್ದೀರಾ? ಏನಾರ ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಿದೆಯಾ? ಏನಾದ್ರು ಸಂವಿಧಾನದ ಉಲ್ಲೇಖ ಮಾಡ್ತಿರ್ತೀರಾ? ಸಂವಿಧಾನ ಏನ್ ತಿಳಿಸುತ್ತೆ ಅಂತ ಗೊತ್ತಿದೆಯಾ? ಇವತ್ತೆಲ್ಲ ನಿಮಗೆ ಆತ್ಮಸಾಕ್ಷಿ ಅನ್ನೋಂಥದ್ದು ಪ್ರಜಾಪ್ರಭುತ್ವಕ್ಕೆ ನಿಮ್ಗೇನಾದ್ರು ಗೌರವ ಇದ್ದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮ ಪಕ್ಷದಲ್ಲಿ ತಕ್ಷಣ ಇಂಥ ಭ್ರಷ್ಟ ಆಪಾದನೆಯನ್ನ ಹೊತ್ತಿರುವಂತ ನಿಮ್ಮ ಮುಖ್ಯಮಂತ್ರಿ ಈ ಕೂಡಲೇ ರಾಜೀನಾಮೆಯನ್ನು ಅವ್ರು ಕೊಡ್ಲಿಲ್ಲ ಅಂದ್ರೆ ನೀವು ಅವರನ್ನ ಅಧಿಕಾರದಿಂದ ಇಳಿಸುವಂತ ಕೆಲಸ ನೀವು ಇವತ್ತು ಮಾಡಬೇಕು ಈ ಕ್ಷಣದಲ್ಲಿ ಅಂತ ಮತ್ತೊಮ್ಮೆ ನಿಮಗೆ ತಿಳಿಸುವಂತ ಈ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ.